ಹೆದ್ದಾರಿಯಲ್ಲೇ ಕಾರಿನ ಮೇಲೆ ಕೂತು ಹುಚ್ಚಾಟ. ಅದು ಒಬ್ಬಿಬ್ಬರಲ್ಲ, ಕಾರಿನ ಮೇಲೊಬ್ಬ, ಬಲಕ್ಕಿಬ್ಬರು, ಎಡಕ್ಕಿಬ್ಬರು, 6 ಜನ ಕಾರಿನ ಮೇಲೆ ಕೂತು ವೇಗವಾಗಿ ಸವಾರಿ ಮಾಡಿ ಹುಚ್ಚಾಟವಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸಂಪಾಜೆ ಸುಳ್ಯ ರಸ್ತೆಯಲ್ಲಿ ಈ ಪುಂಡರ ದೃಶ್ಯ ಸೆರೆ ಸಿಕ್ಕಿದ್ದು, ಸೊಮೊಟೊ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. K09 MG 5880 ನೋಂದಣಿ ಸಂಖ್ಯೆಯ ಈ ಕಾರಲ್ಲಿ ಒಟ್ಟು 7 ಜನ ಪುಂಡಾಟವಾಡುತ್ತಿರುವುದು ಕಂಡುಬಂದಿದೆ. ಇದು ಭಟ್ಕಳ ಮೂಲದ ಯುವಕರ ಕಾರು ಅನ್ನೋದು ಗೊತ್ತಾಗಿದ್ದು, ಎಫ್ಐಆರ್ ದಾಖಲಾಗ್ತಿದ್ದಂತೆ ಯುವಕರು ತಲೆಮರೆಸಿಕೊಂಡಿದ್ದಾರೆ. ಐಷಾರಾಮಿ ಜೀವನ ತ್ಯಜಿಸಿದ ಕೋಟ್ಯಾಧೀಶ್ವರನ ಪುತ್ರಿ ವ್ಯಾಮೋಹದ ಜೀವನ ಬಿಟ್ಟು ಸನ್ಯಾಸಿನಿ ಜೀವನದ ಕಡೆಗೆ ಪಯಣ ಬೆಳೆಸಿದ್ದಾರೆ. ಯಾದಗಿರಿ ನಗರದ ಜೈನ್ ಬಡಾವಣೆಯ ನಿವಾಸಿ ನಿಖಿತಾ 26ನೇ ವಯಸ್ಸಿಗೆ ಆಡಂಬರದ ಜೀವನಕ್ಕೆ ಅಂತ್ಯ ಹೇಳಿ ಸನ್ಯಾಸತ್ವ ಸ್ವೀಕರಿಸೋದಕ್ಕೆ ಮುಂದಾಗಿದ್ದಾರೆ. ಕಳೆದ 7 ವರ್ಷಗಳಿಂದ ಸನ್ಯಾಸಿ ಆಗಬೇಕು ಅಂತ ಬಯಸಿದ್ದ ನಿಖಿತಾಗೆ ಕೊನೆಗೂ ಈಗ ಆಸೆ ಪೂರೈಕೆಯಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೆಸಲು ಸಿದ್ಧತೆ ನಡೆಸಿದೆ. ಸೋಮವಾರ ಮೈಸೂರಿನಲ್ಲಿ ಚಾಮುಂಡಿ ದೇವಿಗೆ ಪೂಜೆ ಸಲ್ಲಿಸಿ ಯಾತ್ರೆ ಆರಂಭಿಸಲಿದ್ದೇವೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೂ ಈ ಜನಾಕ್ರೋಶ ಯಾತ್ರೆ ತಲುಪಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಧೋರಣೆಯ ನೀತಿಗಳ ವಿರುದ್ಧ ಇವತ್ತು ಜನಾಕ್ರೋಶ ಯಾತ್ರೆ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಬಹಳ ಉತ್ಸಾಹ ಇದೆ. ಮೊನ್ನೆ ದಿನ ಯಾವ ರೀತಿ ಹಗಲು ರಾತ್ರಿ ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರಣಿಯನ್ನು ನಡೆಸಿದ್ವಿ, ಅಲ್ಲೂ ಕೂಡ ಭಾಳ ಅತ್ಯುತ್ಸಾಹದಲ್ಲಿ ರಾಜ್ಯದಿಂದ ಎಲ್ಲ ಕಾರ್ಯಕರ್ತರು ಬಂದು ಭಾಗವಹಿಸಿದ್ರು. ಅದೇ ರೀತಿ ಉತ್ಸಾಹದಲ್ಲಿ ಭಾಳ ಯಶಸ್ವಿಯಾಗಿ ನಮ್ಮ ರಾಮನವಮಿ ದಿನದಂದೇ ಪ್ರಧಾನಿ ಮೋದಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ವರ್ಟಿಕಲ್ ಲಿಫ್ಟ್ ಸೇತುವೆ ಉದ್ಘಾಟಿಸಿದರು. ಈ ಸೇತುವೆಯಿಂದ ಪಂಬನ್ ಮತ್ತು ರಾಮೇಶ್ವರಂ ನಡುವಿನ ಸಂಪರ್ಕ ಮತ್ತಷ್ಟು ಸಲೀಸಾಗಿದೆ. ಈ ಸೇತುವೆ ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ಸೀ ಬ್ರಿಡ್ಜ್ ಆಗಿದ್ದು, ರೈಲು ಮತ್ತು ಹಡಗುಗಳ ನಡುವಿನ ಸಂಚಾರಕ್ಕೆ ಅನುವು ಮಾಡಿಕೊಡಲಿದೆ. ಇದೇ ವೇಳೆ ರಾಮೇಶ್ವರಂ ತಾಂಬರಂ ನಡುವಿನ ಹೊಸ ರೈಲು ಸೇವೆಗೂ ಮೋದಿ ಚಾಲನೆ ನೀಡಿದ್ರು. ಕರಾವಳಿ ಭದ್ರತಾ ಪಡೆಯ ಹಡಗಿಗೂ ಚಾಲನೆ ನೀಡಿ ಸೇತುವೆಯ ಕಾರ್ಯಾಚರಣೆಯನ್ನ ವೀಕ್ಷಿಸಿದ್ರು. ಇದಾದ ಬಳಿಕ ರಾಮೇಶ್ವರಂನ ಪ್ರಸಿದ್ಧ ರಾಮನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ರಾಮೇಶ್ವರಂಗೆ ಆಗಮಿಸುವ ವೇಳೆ ಪ್ರಧಾನಿ ಮೋದಿ ವಿಮಾನದಲ್ಲಿ ರಾಮ ಸೇತು ವೀಕ್ಷಿಸಿದ್ದಾರೆ. ಈ ಕ್ಷಣವನ್ನ ದೈವಿಕ ಕ್ಷಣ ಅಂತ ಬಣ್ಣಿಸಿದ್ದಾರೆ. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಪ್ರಧಾನಿ ಮೋದಿ ಉದ್ಘಾಟಿಸಿದ ನೂತನ ಪಂಬನ್ ಸೇತುವೆ ಅತ್ಯಾಧುನಿಕ ಇಂಜಿನಿಯರಿಂಗ್ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆಯಾಗಿರುವ ಪಂಬನ್ ಬ್ರಿಡ್ಜ್ ಸಮುದ್ರ ಮಾರ್ಗದಲ್ಲಿ ಹಡಗುಗಳು ಸಂಚರಿಸುವ ವೇಳೆ ಮೇಲೇಳುತ್ತದೆ. 5 ನಿಮಿಷದಲ್ಲಿ ಗರಿಷ್ಠ 22 ಮೀಟರ್ ವರೆಗೆ ಸೇತುವೆ ಮೇಲೇಳುತ್ತದೆ. ಲಿಫ್ಟ್ ಆದ ಬಳಿಕ ಮತ್ತೆ ಸ್ವಸ್ಥಾನಕ್ಕೆ ಮರಳುತ್ತದೆ. ಬಿಜೆಪಿ ಪಕ್ಷದಿಂದ 6 ವರ್ಷ ಉಚ್ಚಾಟನೆಗೊಂಡಿರುವ ಶಾಸಕ ಯತ್ನಾಳ್ ನಟಿ ಸಂಜನಾ ಮತ್ತು ರಾಗಿಣಿ ಡ್ರಗ್ಸ್ ಕೇಸ್ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದರಲ್ಲಿ IPS ಅಧಿಕಾರಿಯೊಬ್ಬನ ಕೈವಾಡವಿದೆ ಎಂದ ಯತ್ನಾಳ್ ಆ IPS ಅಧಿಕಾರಿ ಬಿಜೆಪಿ ಮಹಾನಾಯಕನ ಚೇಲ ಎಂದಿದ್ದಾರೆ. ಕೆಪಿಎಸ್ಸಿ ಚೇರ್ಮನ್ ಯಡಿಯೂರಪ್ಪಗೆ ಹಣ ಕೊಟ್ಟು ಸ್ಥಾನ ಪಡೆದಿದ್ದಾನೆ ಅಂತಲೂ ಆರೋಪಿಸಿದ್ದಾರೆ. ಸ್ವಪಕ್ಷದ ವಿರುದ್ಧ ಹೇಳಿಕೆ ನೀಡಿ ಉಚ್ಚಾಟನೆಗೊಂಡಿರುವ ಶಾಸಕ ಯತ್ನಾಳ್ ತನ್ನ ಮೇಲೂ ಶತ್ರು ಸಂಹಾರ ಯಾಗ ನಡೆದಿದೆ, ಆದರೆ ನನಗೇನು ಆಗಲ್ಲ ಅಂತ ವ್ಯಂಗ್ಯ ಮಾಡಿದ್ದಾರೆ. ಕೇರಳದ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಹುಬ್ಬಳ್ಳಿಯಲ್ಲಿ ಯಾಗ ಮಾಡಿಸಿದ್ದಾರೆ ಎಂದಿರುವ ಯತ್ನಾಳ್ ಯಾಗ ಮಾಡಿಸಿದ ಬಳಿಕ ಸಿದ್ದರಾಮಯ್ಯ ಕಾಲಿಗೆ ನೋವಾಗಿದ್ದು ಎಂದಿದ್ದಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನವಮಿ ಸಂಭ್ರಮ ಮನೆ ಮಾಡಿದೆ. ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಬಾಲರಾಮನ ಹಣೆಗೆ ಸೂರ್ಯ ತಿಲಕ ಸ್ಪರ್ಶಿಸಿದೆ. ಭಕ್ತರು ಅದ್ಭುತ ದೃಶ್ಯವನ್ನ ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ. ರಾಮನವಮಿ ಶುಭ ದಿನದಂದು ಸರಿಯೂ ನದಿಯಲ್ಲಿ ಪುಣ್ಯ ಸ್ನಾನಗೈದು ಬಳಿಕ ರಾಮನ ದರ್ಶನ ಪಡೆದಿದ್ದಾರೆ. ಮೋದಿ ಪ್ರತಿಷ್ಠಾಪನೆ ಮಾಡಿದ ಅಯೋಧ್ಯೆ ರಾಮ ಮಂದಿರದ ರಾಮನ ಪೂಜೆ ಮಾಡಲು ಸರ್ವರಿಗೂ ಅವಕಾಶ ನೀಡಬೇಕು ಅಂತ ಸಚಿವ ಸಂತೋಷ್ ಲಾಡ್ ಮನವಿ ಮಾಡಿದ್ದಾರೆ. ಬ್ರಾಹ್ಮಣರು, ಪುರೋಹಿತರು ಇಲ್ಲದೆ ಕೇವಲ ಪ್ರಧಾನಿ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಒಂದು ಪರಂಪರೆ ಶುರು ಮಾಡಿದ್ದಾರೆ. ಅದರಂತೆ ಎಲ್ಲರಿಗೂ ಪೂಜೆಗೆ ಅವಕಾಶ ಕೊಡಬೇಕು ಎಂದಿದ್ದಾರೆ.
2025ರ ಐಪಿಎಲ್ನ 18ನೇ ಆವೃತ್ತಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಎಂಎಸ್ ಧೋನಿ ಕಳಪೆ ಪ್ರದರ್ಶನದ ವಿರುದ್ಧ ಸ್ವತಃ ಸಿಎಸ್ಕೆ ಫ್ಯಾನ್ಸ್ ತಿರುಗಿ ಬಿದ್ದಿದ್ದಾರೆ. ಈ ಮಧ್ಯೆ ಟೀಂ ಇಂಡಿಯಾ ಮಾಜಿ ಬ್ಯಾಟರ್ ಮನೋಜ್ ತಿವಾರಿ ಧೋನಿ 2023ರಲ್ಲೇ ನಿವೃತ್ತಿ ಪಡೆಯಬೇಕಿತ್ತು ಎಂದಿದ್ದಾರೆ. ಈ ಬಗ್ಗೆ ಸಿಎಸ್ಕೆ ಕ್ಯಾಪ್ಟನ್ ಗಾಯಕ್ವಾಡ್ಗೆ ಸಲಹೆ ನೀಡಿದ್ದೆ ಎಂದಿದ್ದಾರೆ. ಬಾಲಿವುಡ್ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ತಾಯಿ ಕಿಮ್ ಪಾರ್ಶ್ವವಾಯುಗೆ ತುತ್ತಾಗಿ ಲೀಲಾವತಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ನಟಿಯ ತಾಯಿಯ ನಿಧನಕ್ಕೆ ಬಾಲಿವುಡ್ ಚಿತ್ರರಂಗ ಸಂತಾಪ ಸೂಚಿಸಿದೆ.